ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ 86ನೇ ಸಂಸ್ಥಾಪನಾ ದಿನದ ಪ್ರಯುಕ್ತ ಬೆಂಗಳೂರಿನ ಎಚ್ಎಎಲ್ ಮ್ಯಾನೇಜ್ಮೆಂಟ್ ಅಕಾಡೆಮಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಲನೆ ನೀಡಿದರು. ಈ ವೇಳೆ ಎಚ್ಎಎಲ್ ಮೈ ಸ್ಟ್ಯಾಂಪ್ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಎಚ್ಎಎಲ್ನ ಮುಖ್ಯಸ್ಥ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಡಿಕೆ ಸುನೀಲ್, ಹಣಕಾಸು ನಿರ್ದೇಶಕ ಬರೆಣ್ಯ ಸೇನಾಪತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಎಚ್ಎಎಲ್ ಸಂಸ್ಥೆಗೆ ಮೈಸೂರು ಒಡೆಯರ್ ಕೊಡುಗೆ ಅಪಾರ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಎಚ್ಎಎಲ್ ಸ್ಥಾಪನೆಯ ಕನಸು ಕಂಡು ಸಾಕಾರಗೊಳಿಸಿದ್ದು ಅವರ ಸೇವಾ ಮನೋಭಾವ ಹಾಗೂ ದೂರದೃಷ್ಟಿಯ ನಾಯಕತ್ವದ ದ್ಯೋತಕವಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ, ಸ್ವದೇಶಿ ಉತ್ಪನ್ನಗಳಿಗೆ ಒತ್ತು ಹಾಗೂ ಆತ್ಮನಿರ್ಭರ ಭಾರತ ಕಲ್ಪನೆಗಳಂತೆಯೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಮೈಸೂರು ಮಹಾರಾಜರು ನಾಡಿನ ಅಭ್ಯುದಯಕ್ಕೆ ದೂರದೃಷ್ಟಿ ಹೊಂದಿದ್ದರು. ಉದ್ಯಮ, ಕೃಷಿ, ಸಹಕಾರ, ಶಿಕ್ಷಣ, ವೈದ್ಯಕೀಯ, ನೀರಾವರಿ ಕ್ಷೇತ್ರಗಳಲ್ಲಿ ಒಡೆಯರ ಕೊಡುಗೆ ಅಪಾರ. ಅವರ ಆಡಳಿತಾವಧಿಯಲ್ಲಿ ರಾಜ್ಯ ಅತ್ಯಂತ ಸುಭಿಕ್ಷವಾಗಿದ್ದು ಪ್ರಗತಿ ವೇಗಗತಿಯಲ್ಲಿ ಸಾಗುತ್ತಿತ್ತು ಎಂದು ಹೇಳಿದರು. From the early 1800s, a war-torn state that Mysore was, transforming and building the base and the cultural ethos under Mummadi Krishna Jodiyar, Chamaraj Odiyar, then adding all the industrial, the agrarian and even the cooperative sector, which he gave a big tremendous push for, and of course the democratic setup that Mysore had, which was also the first in India in 1881. Dr. D.K. Sunil, ಪ್ರತಿ ಸಂಸ್ಥೆಗಳು ರಾಷ್ಟ್ರೀಯತೆಯ ಮನೋಭಾವದೊಂದಿಗೆ ತಮ್ಮ ಕಾರ್ಯದಲ್ಲಿ ಶ್ರೇಷ್ಠತೆಯೊಂದಿಗೆ ಸುಸ್ಥಿರ ಬೆಳವಣಿಗೆಯತ್ತ ಮುನ್ನಡೆದರೆ ದೇಶದ ಅಭಿವೃದ್ಧಿ ವಿಷಯದಲ್ಲಿ ಅಂತಹ ಎಲ್ಲ ಸಂಸ್ಥೆಗಳು ಮುಂಚೂಣಿ ಸ್ಥಾನದಲ್ಲಿ ನಿಲ್ಲುತ್ತವೆ ಎಂದು ಹೇಳಿದರು. Third, we will deepen indigenization with real depth because self-reliance is not achieved by substitution alone. It comes from building capability across design, materials, manufacturing processes, testing, certification, and a strong vendor base. ಬರೆಣ್ಯ ಸೇನಾಪತಿ 1940ರಲ್ಲಿ ಎಚ್ಎಎಲ್ ಸ್ಥಾಪನೆಗೆ ಜಯಚಾಮರಾಜೇಂದ್ರ ಒಡೆಯರ್ 700 ಎಕರೆ ಭೂಮಿಯನ್ನು ದಾನವಾಗಿ ನೀಡುವುದರೊಂದಿಗೆ 25 ಲಕ್ಷ ರೂಪಾಯಿ ಮೊತ್ತವನ್ನು ವಿನಿಯೋಗಿಸಿದ್ದರು. ಇಂದು ಸಂಸ್ಥೆ ಭಾರತದ ರಕ್ಷಣಾ ಹಾಗೂ ಬಾಹ್ಯಾಕಾಶ ವಲಯದ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ನಿರಂತರ ಪ್ರಗತಿ ಹಾಗೂ ಆವಿಷ್ಕಾರಗಳಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದರು. Always been HAL's greatest strength, and it is through their dedication we will individually and collectively strengthen HAL's capabilities, accelerate indigenization, enhance operational efficiency, and deliver on the expectation of the nations by embracing innovation, nurturing talent, and upholding the highest standard of governance and professionalism. ಇದೇ ವೇಳೆ ಸಂಸ್ಥೆ ಬೆಳೆದು ಬಂದ ಹಾದಿ, ಸಾಧನೆ ಹಾಗೂ ನಿರ್ಮಿಸಿದ ಮೈಲಿಗಲ್ಲುಗಳ ಕುರಿತ ಪ್ರಾತ್ಯಕ್ಷಿಕೆಯನ್ನು ಪ್ರದರ್ಶಿಸಲಾಯಿತು. ಇದಕ್ಕೂ ಮುನ್ನ ಸಂಸದರು ಎಚ್ಎಎಲ್ ಮ್ಯಾನೇಜ್ಮೆಂಟ್ ಅಕಾಡೆಮಿ ಆವರಣದಲ್ಲಿ ನೂತನವಾಗಿ ಸ್ಥಾಪಿಸಿರುವ ಜಯಚಾಮರಾಜೇಂದ್ರ ಒಡೆಯರ್ ಪ್ರತಿಮೆ ಅನಾವರಣಗೊಳಿಸಿದರು.